ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. 2026 ಐ ಪಿ ಎಲ್ ಫೈನಾನ್ಸ್ ಟೈಮ್ ಟೇಬಲ್ ಬಂದಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಟಾಪ್ 1 ಟಾಪ್ 2 ಅಲ್ಲಿ ಟಾಪ್ 3 ಅಲ್ಲಿ ಯಾರ್ಯಾರು ಅಂತ ನೋಡ್ಕೊಂಬರೋಣ, ಯಾವ್ಯಾವ ಟೀಮಲ್ಲಿ ಇದೆ ಅಂತ ನೋಡ್ಕೊಂಬರೋಣ. ಅದಕ್ಕೆ ಮುಂಚೆ ಚಾನಲ್ ಹುಷಾರಾಗಿದ್ದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋಕ್ಕೆ ಸಾಕೋದ್ರೆ ನಿಂಬಲ್ಲಿ ನೋಡ್ಕೊಂಬರುತ್ತೆ. ಅದರ ಒಂದು ಸಲುವಾಗಿ ಫ್ರೆಂಡ್ಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಕ್ರಿಕೆಟ್ ವಿಡಿಯೋಸ್ ಹಾಕೋದ್ರೆ ನಿಂಬಲ್ಲಿ ನೋಡ್ಕೊಂಬರುತ್ತೆ ಫ್ರೆಂಡ್ಸ್. 2026 ಐ ಪಿ ಎಲ್ ಫೈನಾನ್ಸ್ ಟೈಮ್ ಟೇಬಲ್ ನೋಡ್ಬೋದು ನೀವು ಇಲ್ಲಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಟಾಪ್ 1 ಅಲ್ಲಿ RCB ಇದೆ, ಟಾಪ್ 2 ಅಲ್ಲಿ ಗುಜರಾತ್ ಇದೆ, ಟಾಪ್ 3 ಅಲ್ಲಿ ಹೈದರಾಬಾದ್ ಇದೆ, ಟಾಪ್ 4 ಅಲ್ಲಿ ಫ್ರೆಂಡ್ಸ್ ಟಾಪ್ 4 ಅಲ್ಲಿ ರಾಜಸ್ಥಾನ್ ಇದೆ, ಟಾಪ್ 5 ಅಲ್ಲಿ ಪಂಜಾಬ್ ಇದೆ, ಟಾಪ್ 6 ಅಲ್ಲಿ ದೆಹಲಿ ಇದೆ, ಟಾಪ್ 7 ಅಲ್ಲಿ ಕೋಲ್ಕತ್ತಾ ಇದೆ, ಟಾಪ್ 8 ಅಲ್ಲಿ CSK ಇದೆ, ಟಾಪ್ 9 ಅಲ್ಲಿ ಮುಂಬೈ ಇದೆ, ಮತ್ತು ಟಾಪ್ 10 ಅಂತ ಬಂದರೆ ಲಕ್ನೋ ಇದೆ. ಟಾಪ್ 10 ಅಲ್ಲಿ ಲಾಸ್ಟ್ ಟಾಪ್ 10 ಅಲ್ಲಿ ಇರೋದು ಲಕ್ನೋ ಟೀಮು. ಫಸ್ಟ್ ಫೈನಾನ್ಸ್ ಟೈಮ್ನಲ್ಲಿ ಅಂತ ಬಂದರೆ ಟೇಬಲ್ ಅಂತ ಬಂದರೆ ಫಸ್ಟ್ RCB ಇರೋದು ಫಸ್ಟು. ಈ ಸಲ RCB ಟೀಮ್ ರೆಕಾರ್ಡ್ ಮ್ಯಾಗ ರೆಕಾರ್ಡ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು RCB ಅಲ್ಲಿ ದಾಖಲೆಯನ್ನು ಯಾರೂ ಮುಗಿಯೋಕ್ಕಾಗಿಲ್ಲ. IPLನಲ್ಲಿ ಯಾವುದೋ ಒಂದು ಪ್ಲೇಯರ್ 9,000 ರನ್ಸನ್ನು ರೀಚ್ ಮಾಡಿಲ್ಲ, ಯಾವುದು ಪ್ಲೇಯರೂ ಆಗಿಲ್ಲ. ಒಂದು ರೆಕಾರ್ಡ್ ಮ್ಯಾಗ ರೆಕಾರ್ಡ್ ವಿರಾಟ್ ಕೊಹ್ಲಿ ಅವ್ರದ್ದು RCB ಟೀಮ್ನಲ್ಲಿ ಯಾವುದೋ ಒಂದು ಪ್ಲೇಯರನ್ನು 9,000 ರನ್ಸ್ಗಳನ್ನು ಯಾವ ಪ್ಲೇಯರನ್ನು ಟಾರ್ಗೆಟ್ ಮಾಡಿಲ್ಲ. ಆದರೆ ಇವ್ರ ಟಾರ್ಗೆಟ್ ಇನ್ನೂರಿಗೆ ಯಾವುದು ಪ್ಲೇಯರನ್ನು ಬಂದಿಲ್ಲ, ಬರೋದಿಲ್ಲ ಅಂತ ಅಂದ್ಕೊಂಡಿದ್ವಿ ನಾವು. 9,000 ರನ್ಸ್ಗಳು ಅಷ್ಟು ಹೊಡೆಯೋದು ಸುಲಭ ಅಲ್ಲ. ಅಂದರೆ ಅಂಥ ಒಂದು ರೆಕಾರ್ಡನ್ನು ವಿರಾಟ್ ಕೊಹ್ಲಿ ಅವರು ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ ಅವ್ರಿಗೆ ಕಿಂಗ್ ಆಫ್ ಕೊಹ್ಲಿ ಅಂತೇಳಿ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ನೀವು ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.